ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆಯ ಕಥೆಗಳಿಗೆ ಸ್ವಾಗತ. ಮಿಡಲ್ ಕ್ಲಾಸ್ ಹುಡುಗನ ಕಥೆಯು ಮುಂದುವರೆದ ಭಾಗ. ಹುಡುಗನು ಬೈಕನ್ನು ತೆಗೆದುಕೊಂಡಿದ್ದರಿಂದ ಎಲ್ಲರಿಗೂ ಖುಷಿಯಾಗುತ್ತದೆ. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತವೆ. ನಂತರ ಪಾರ್ಟ್ನರ್ಶಿಪ್ನಲ್ಲಿ ಶುರು ಮಾಡಿದ ಕಂಪನಿಯಲ್ಲಿ ಜಗಳ ಶುರುವಾಗಿತ್ತು. ನಂತರ ಇಬ್ಬರೂ ಬೇರೆ ಬೇರೆ ಆದರು. ಈ ಹುಡುಗನಿಗೆ ಒಳ್ಳೆ ಆಫರ್ ಕೊಟ್ಟ ದೆಹಲಿಯ ವ್ಯಕ್ತಿಯ ಜೊತೆ ಬೇರೆ ಆಫೀಸಿಗೆ ಹೋಗುತ್ತಾನೆ. ಹೊಸ ಆಫೀಸಿನಲ್ಲಿ ವ್ಯಾಪಾರ ವ್ಯವಹಾರ ಎಲ್ಲವೂ ಚೆನ್ನಾಗೇ ನಡೆಯುತ್ತಿರುತ್ತದೆ. ಅಲ್ಲಿಯೂ ಕೂಡ ತೊಂದರೆ ಶುರು ಆಗುತ್ತದೆ. ಆ ವ್ಯಕ್ತಿ ಬಂದ ಹಣವನ್ನು ಬೇರೆಡೆ ಇನ್ವೆಸ್ಟ್ಮೆಂಟ್ ಮಾಡುತ್ತಾನೆ. ಆದರೆ ದಾಖಲೆ ಸರಿಯಿಲ್ಲದ ಜಾಗಕ್ಕೆ ಹಣವನ್ನೆಲ್ಲ ಹಾಕುತ್ತಾನೆ. ಇದರಿಂದ ತೊಂದರೆಗಳು ಶುರುವಾಗುತ್ತವೆ. ಸ್ವಲ್ಪ ದಿನದ ನಂತರ ಆ ವ್ಯಕ್ತಿ ತಲೆಮರೆಸಿಕೊಳ್ಳುತ್ತಾನೆ. ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ ಕಸ್ಟಮರ್ಗಳು ಆಫೀಸ್ಗೆ ಬರಲು ಶುರು ಮಾಡುತ್ತಾರೆ. ಕೆಲವರು ಪೊಲೀಸ್ಗೂ ಕೂಡ ಕಂಪ್ಲೇಂಟ್ ಕೊಡುತ್ತಾರೆ. ಕೆಲವರು ಈ ಹುಡುಗನ ಹೆಸರನ್ನು ಸೇರಿಸಿ ಕಂಪ್ಲೇಂಟ್ ಕೊಡುತ್ತಾರೆ. ಇದರಿಂದ ಈ ಹುಡುಗನಿಗೆ ತುಂಬ ತೊಂದರೆ ಆಗುತ್ತದೆ. ದೆಹಲಿ ವ್ಯಕ್ತಿಯಿಂದ ಬರಬೇಕಾದ 11 ಲಕ್ಷ ದುಡ್ಡು ಸಹ ಈ ಹುಡುಗನಿಗೆ ಬರುವುದಿಲ್ಲ. ಈ ವ್ಯಕ್ತಿಯಿಂದ ಸಹ ಮೋಸ ಹೋಗುತ್ತಾನೆ. ಜೀವನದಲ್ಲಿ ಎಲ್ಲ ಚೆನ್ನಾಗಿ ನಡೆಯುತ್ತಿದೆ ಎನ್ನುವ ಟೈಮಿನಲ್ಲಿ ಮತ್ತೆ ಮುಂದುವರಿಯುತ್ತದೆ.